ದುಬಲಗುಂಡಿ ಗ್ರಾಮ ಪಂಚಾಯಿತಿಯಲ್ಲಿ ಕೋಟಿ ಕೋಟಿ ಅಕ್ರಮ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಹುಮ್ನಾಬಾದ್ ತಾಲೂಕಿನ ದುಬಲಗುಂಡಿ ಗ್ರಾಮ ಪಂಚಾಯಿತಿ 5,000 ಪುಟಗಳ ದಾಖಲೆಗಳ ಸಮೇತ ಸಿಇಒಗೆ ದೂರನ್ನ ಕೊಡಲಾಗಿದೆ. ವಾರ್ಡ್ ಸಭೆ, ಗ್ರಾಮ ಸಭೆ ಮತ್ತು ಸಾಮಾನ್ಯ ಸಭೆ ನಿಯಮವನ್ನ ಉಲ್ಲಂಘನೆ ಮಾಡಲಾಗಿರುವಂತದ್ದು. ನರೇಗಾ ಯೋಜನೆ ಕಾಮಗಾರಿ ಮಾಡದೆ ಹಣ ಕಬಳಿಕೆ ಮಾಡಿರುವ ಆರೋಪ ಕೇಳಿ ಬಂದಿದೆ. ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡದೆ ಕೋಟ್ಯಾಂತರ ಹಣ ದುರ್ಬಳಕೆ ಮಾಡಲಾಗಿದೆಯಂತೆ. ಜಿಲ್ಲಾ ಪಂಚಾಯಿತಿ ಸಿಇಒಗೆ ಲಿಖಿತ ದೂರನ್ನ ಸಲ್ಲಿಕೆ ಮಾಡಲಾಗಿದೆ. ಗ್ರಾಮ ಪಂಚಾಯಿತಿ ಸದಸ್ಯ ವಿಜಯ್ ಕುಮಾರ್ ನಾತೆ ದೂರನ್ನ ಸಲ್ಲಿಸಿರುವಂತದ್ದು. ಇನ್ನು ಹುಮ್ನಾಬಾದ್ ತಾಲೂಕಿನ ದುಬಲಗುಂಡಿ ಗ್ರಾಮ ಪಂಚಾಯಿತಿಯಲ್ಲಿ ಕೋಟಿ ಕೋಟಿ ಹಣ ಅಕ್ರಮ ಮಾಡ್ತಿದ್ದಾರೆ ಅಂತ ವಕೀಲರು ದೂರಿದ್ದಾರೆ. ವಾರ್ಡ್ ಸಭೆ ಇರ್ಬೋದು, ಗ್ರಾಮ ಸಭೆ, ಸಾಮಾನ್ಯ ಸಭೆ ನಿಯಮವನ್ನ ಉಲ್ಲಂಘಿಸಿ ಅವ್ಯವಹಾರ ನಡೆಸಲಾಗಿದೆ ಅಂತ ಪಂಚಾಯಿತಿ ಸದಸ್ಯರು ಆರೋಪಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯ ವಿಜಯ್ ಕುಮಾರ್ ನಾತೆ ಬೀದರ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗೆ ಲಿಖಿತ ದೂರು ಸಲ್ಲಿಸಿದ್ದಾರೆ. ನರೇಗಾ ಯೋಜನೆ ಕಾಮಗಾರಿ ಮಾಡದೆ ಹಣ ಕಬಳಿಕೆ ಆರೋಪ ಕೇಳಿ ಬಂದಿದ್ದು, ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡದೆ ಕೋಟ್ಯಾಂತರ ಹಣ ದುರ್ಬಳಕೆ ಮಾಡಿದ್ದಾರೆ. ದುರ್ಬಳಕೆ ಮಾಡಿಕೊಂಡ ಹಣ ವಸೂಲಿ ಮಾಡಿ ಸರ್ಕಾರದ ಖಾತೆಗೆ ಜಮಾ ಮಾಡಬೇಕು ಅಂತ ಗ್ರಾಮ ಪಂಚಾಯಿತಿ ಸದಸ್ಯ ವಿಜಯ್ ಕುಮಾರ್ ನಾತೆ ಒತ್ತಾಯವನ್ನ ಮಾಡಿರುವಂತದ್ದು. ಇನ್ನು ದುಬಲಗುಂಡಿ ಗ್ರಾಮ ಪಂಚಾಯಿತಿಯಲ್ಲಿ ಕೋಟಿ ಕೋಟಿ ಅವ್ಯವಹಾರ ನಡೆದಿದೆ, ಕೋಟಿ ಕೋಟಿ ಹಣ ಅಕ್ರಮ ನಡೆದಿದೆ ಅಂತ ಈಗ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬಂದಿರುವಂತದ್ದು. 5,000 ಪುಟಗಳ ದಾಖಲೆಗಳ ಸಮೇತ ಸಿಇಒಗೆ ದೂರನ್ನ ಸಲ್ಲಿಸಿದ್ದಾರೆ. ಪ್ರತಿಯೊಂದರಲ್ಲೂ ಕೂಡ ಅಕ್ರಮ ನಡೆದಿದೆ, ಅವ್ಯವಹಾರ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ನರೇಗಾ ಯೋಜನೆ ಕಾಮಗಾರಿ ಮಾಡದೆ ಹಣವನ್ನ ಕಬಳಿಕೆ ಮಾಡಿರೋ ಆರೋಪ ಕೂಡ ಮಾಡಿರುವಂತದ್ದು. ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡದೆ ಕೋಟ್ಯಾಂತರ ಹಣ ದುರ್ಬಳಕೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸಿಇಒಗೆ ಈಗ ಲಿಖಿತ ದೂರನ್ನ ಸಲ್ಲಿಸಿದ್ದಾರೆ. ಇನ್ನು ಈ ಸಂಬಂಧ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಶ್ರೀಮಂತರಾವ್ ಇಂಚೂರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀಮಂತರಾವ್ ಇಂಚೂರೆ, ಈಗ ದುಬಲಗುಂಡಿ ಗ್ರಾಮ ಪಂಚಾಯಿತಿಯಲ್ಲಿ ಒಂದಷ್ಟು ಅವ್ಯವಹಾರ ನಡೆದಿದೆ, ಅಕ್ರಮ ನಡೆದಿದೆ ಅಂತ ಈಗ ಆರೋಪ ಕೇಳಿ ಬಂದಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ 5,000 ಪುಟಗಳ ಒಂದು ದಾಖಲೆಗಳ ಸಮೇತ ಸಿಇಒಗೆ ದೂರು ಸಲ್ಲಿಸಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯ ವಿಜಯ್ ಕುಮಾರ್. ಏನಿದೆ ಇದ್ರ ಬಗ್ಗೆ ಅಪ್ಡೇಟ್ಸ್? ಹೌದು ರಚನಾ ಅವರೇ, ಇದ್ರ ಬೀದರ್ ಜಿಲ್ಲೆ ದುಗೋಂಡಿ ಗ್ರಾಮ ಪಂಚಾಯತ್ ನಲ್ಲಿ ನಡೆದಿರತಕ್ಕಂತ 4 ಕೋಟಿ ಅವ್ಯವಹಾರ. ಇದ್ರ ಬಗ್ಗೆದಾಗ ವಿಜಯ್ ಕುಮಾರ್ ಅಂತ ಹೇಳಿ ಗ್ರಾಮ ಪಂಚಾಯತ್ ಸದಸ್ಯರು ಇವರೇನದ ದುಗೋಂಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ನಾಗರಾಜ್ ಭೂಸ್ಗುಂಡಿ ಅವರು ಪಂಚಾಯತಿಲಿ ಸುಮಾರು 4 ಕೋಟಿ ಅವ್ಯವಹಾರ ನಡೆಸಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ರಚನಾ ಅವರೇ. ಓಕೆ, ಈಗ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸಿಇಒ ಏನ್ ಕ್ರಮ ಕೈಗೊಳ್ತೀನಿ ಅಂತ ಏನಾದ್ರು ಹೇಳಿದಾರ, ಭರವಸೆ ಕೊಟ್ಟಿದ್ದಾರಾ? ಇದ್ರ ಬಗ್ಗೆ ಅವರು ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಅವ್ಯವಹಾರದಲ್ಲಿ ಭಾಗಿಯಾದರ ಬಗ್ಗೆ ಅಧ್ಯಕ್ಷರು ಮತ್ತು ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಕೂಡ ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಏನದ ಎಡಿ ಅಂತ ಇರ್ತಾರಲ್ಲ, ನರೇಗಾ ಸಹಾಯಕ ನಿರ್ದೇಶಕ, ಅವ್ರದ್ದು ಕೂಡ ಇದ್ರಲ್ಲಿ ಕೈವಾಡಿದೆ
ಅಂತ ಗಂಭೀರವಾಗಿ ಆರೋಪ ಮಾಡ್ತಾ ಇದ್ದಾರೆ ರಚನಾ ಅವರೇ. ಮತ್ತೇನದಂದ್ರ ಈ ನಕಲಿ ಕೂಲಿ ಕಾರ್ಮಿಕರನ್ನ ಸೃಷ್ಟಿಸಿ ಅವರ ಖಾತೆಗೆ ಹಣ ಕೂಡ ಜಮೆ ಮಾಡಿದ್ದಾರೆ. ಜಮೆ ಮಾಡಿ ಅದರ ಬಗ್ಗೆ ಪಂಚಾಯತಿಯಲ್ಲಿ ವ್ಯವಹಾರ ನಡೆದಿದೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಖಂಡಿತ ಧನ್ಯವಾದ ಇಂಚೂರೆ ತಮ್ಮೆಲ್ಲ ಮಾಹಿತಿಗಾಗಿ. ಏನು ಲಿಖಿತ ದೂರು ಸಲ್ಲಿಕೆಯನ್ನ ಮಾಡಿದ್ದಾರೆ ಗ್ರಾಮ ಪಂಚಾಯತಿ ಸದಸ್ಯ ವಿಜಯ್ ಕುಮಾರ್. ಇಲ್ಲಿ ಅವ್ಯವಹಾರ ನಡೆದಿದೆ, ಅಕ್ರಮ ನಡೆದಿದೆ, ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು, ಸರ್ಕಾರದ ಹಣವನ್ನ ಉಳಿಸಿ ಅಂತ 5,000 ಪುಟಗಳ ದಾಖಲೆ ಸಮೇತ ಪತ್ರವನ್ನ ಸಲ್ಲಿಸಿದ್ದಾರೆ. ಇನ್ನು ಈ ಸಂಬಂಧ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ದೂರುದಾರರಾದಂತಹ ವಿಜಯ್ ಕುಮಾರ್ ನಾತೆ ಅವರಿದ್ದಾರೆ. ನಮಸ್ತೆ ವಿಜಯ್ ಕುಮಾರ್ ಅವರೇ. ನಮಸ್ಕಾರ ಮೇಡಮ್. ಈಗ ನೀವು ಗ್ರಾಮ ಪಂಚಾಯತಿಯಲ್ಲಿ ಒಂದಷ್ಟು ಅಕ್ರಮ ನಡೆದಿದೆ, ಅವ್ಯವಹಾರ ನಡೆದಿದೆ, ದಯವಿಟ್ಟು ತನಿಖೆ ಮಾಡಿ ಸರ್ಕಾರದ ಹಣವನ್ನ ಉಳಿಸಿ ಅಂತ 5,000 ಪುಟಗಳ ದಾಖಲೆ ಸಮೇತ ಸಿಇಒಗೆ ದೂರು ಸಲ್ಲಿಸಿದ್ದೀರಾ. ಏನೆಲ್ಲ ಅಕ್ರಮ ನಡೆದಿದೆ ಅಂತ? ಮೇಡಮ್ ನೋಡಿ, ದುಬಲ್ಗುಂಡಿ ಗ್ರಾಮ ಪಂಚಾಯತಿಯಲ್ಲಿ ದಾಖಲೆ ಸರಿಯಾಗಿಲ್ಲ. NRG ಸ್ಪೆಷಲ್ ಆಗಿ ಉದ್ಯೋಗ ಖಾತ್ರಿ ಯೋಜನೆ ಅಡಿ ನಕಲಿ ಜಾಬ್ ಕಾರ್ಡ್ಗಳನ್ನ ತಯಾರು ಮಾಡಿ ಆಕ್ಚುಲಿ ಇರ್ತಕ್ಕಂತ ಬಡ ಕೂಲಿ ಕಾರ್ಮಿಕರ ಕೆಲಸ ಕೊಡದೆ ಇವ್ರು ಏನ್ ಮಾಡಿದ್ದಾರೆ, ಅಕ್ರಮ ಮಾಡಿದ್ದಾರೆ. ಅಲ್ಲಿ ಕಾಮಗಾರಿಗಳು ಇಲ್ಲ 70%. ನಾನು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಿದ್ದೀನಿ, ನಾನು ಅಡ್ವೊಕೇಟ್ ಇದ್ದೀನಿ, ನಾನು 3ನೇ ಅವಧಿಯಲ್ಲಿ ನಾನು ಗೆದ್ದಿದೀವಿ ಇವಾಗ. ನಾನು ಹೇಳ್ತಾ ಇದ್ದೀನಿ, ಇವರೆಲ್ಲ ಅದೆಲ್ಲ ಬಿಟ್ಟು ತನಿಖೆ ಮಾಡ್ಲಿ ಅಂತ ನಾ ಕಂಪ್ಲೇಂಟ್ ಕೊಟ್ಟೆ. ಸರಿನಾ ತಪ್ಪು? ರಾಜ್ಯ ಜನ ನೋಡ್ಲಿ ಮೇಡಮ್. ನನಗೆಲ್ಲ ಗುಂಪು ಕಟ್ಕೊಂಡು ಅದು ಮಾಡೋದು ಇದು ಮಾಡೋದು ಅಧ್ಯಕ್ಷ ನಾಗರಾಜ್ ಬೋಸ್ಗುಂಡಿ ಅಂತ ಈ ಸಂವಿಧಾನ ಚೌಕಟ್ಟಿನಲ್ಲಿ ಅವ್ರು ಗೆದ್ದಿದ್ದಾರೆ ಭಾರತ ದೇಶದ. ನನ್ಗ ಉತ್ತರ ಕೊರಿಯಾ ಅಧ್ಯಕ್ಷ ಮಾಡ್ದಂಗ ಕಿಂಗ್ ಜಾಂಗ್ ಮಾಡ್ದಂಗ ನನಗೇನದಂದ್ರ ಅವಾಚ್ಯ ಶಬ್ದಗಳನ್ನ ಮಾತಾಡೋದು. ನೀವ್ ದೂರ್ ಕೊಟ್ರಿ ಏನಾಗೋದಿದೆ, ಅಧಿಕಾರಿಗಳು ನಮ್ ಫೇವರ್ ಇದಾರ. ಇಒ ಎಲ್ಲ ನಾವ್ ಹೇಳಿದ್ ಕೇಳ್ತಾರ. ಎಡಿ ತಾಲೂಕಾ ಪಂಚಾಯತ್ ಜಗನಂತ ಇದ್ದಾರ, ಅವರು ನಾ ಹೇಳಿದ್ ಕೇಳ್ತಾರ. ನೀ ಕಂಪ್ಲೇಂಟ್ ಮಾಡಿ ಏನ್ ಮಾಡ್ತೀಯ ಅಲ್ಲ, ನನಗೆ ಎಲ್ಲಾ ಏಕೋಚನ ಮಾತಾಡಿದಾರ ಅವ್ರು. ಗೌರವಾನ್ವಿತ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಅದೇ ನಾ ಕಿವಿ ಮಾತು ಹೇಳೋದು, ಮಾತಾಡೋದ್ ಸರಿ ಕಲ್ತ್ಕೊಳ್ರಿ. ಫಸ್ಟ್ ಕಂಪ್ಲೇಂಟ್ ಕೊಡೋದು ಎಲ್ಲರಿಗೂ ಪ್ರಜಾಪ್ರಭುತ್ವದಲ್ಲಿ ಒಂದು ಹಕ್ಕಿದೆ, ಸರಿನಾ ಮೇಡಮ್? ಭಾರತ ದೇಶದ ಇವನ್ ಪ್ರಧಾನ ಮಂತ್ರಿನೂ ತಪ್ಪು ಮಾಡಿದ್ರು ಕೇಳ್ತಕ್ಕಂತ ನಾಗರಿಕರಿಗೆ ಅಧಿಕಾರ ಇದೆ. ಆ ಸಂವಿಧಾನಬದ್ಧ ಹಕ್ಕು ನಮ್ದು. ಇನ್ಕ್ವೈರಿಗೆ ಆಲ್ರೆಡಿ CS ಅವರಿಗೆ 14ನೇ ತಾರೀಕು ನಾನು ದೂರು ಕೊಟ್ಟಿದ್ದೆ. ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳು ಅವ್ರು ಸ್ಪಂದನೆ ಮಾಡಿ ಅವರೊಂದು ತನಿಖೆಗಾಗಿ ಒಂದು ತಂಡಗಳು ರಚನೆ ಮಾಡ್ರಿ ಅಂತ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಆ ಡೈರೆಕ್ಷನ್ಸ್ ಕೊಟ್ಟ ನಂತರ ಇವ್ರು ಮರುದಿವ್ಸ 4-5 ಜನ ಇವ್ರೇನ ಸದಸ್ಯರಾಗಿ ಅಧ್ಯಕ್ಷರಾಗಿ ಇವ್ರು ಕೆಲಸ ಮಾಡ್ಬೇಕಂತ ಯಾಕೆ ಕಾನೂನಲ್ಲಿ ಇಲ್ಲ. ಇವ್ರು ಬರೀ ಸೂಪರ್ವೈಸಿಂಗ್ ಮಾಡೋದು. ಇವ್ರು ಮತ್ತೆ ಮರುದಿವ್ಸ ಏನ್ ಮಾಡಿದ್ದಾರೆ, CS ಅವ್ರ ಬಲ್ ಹೋಗಿದ್ದಾರೆ. ವಿಜಯ್ ಕುಮಾರ್ ನಾಥ್ ಅವರು ವಿನಾಕಾರಣ ನಮ್ಮೆಲ್ಲ ಪಂಚಾಯತಿ ಹೆಸರು ಖರಾಬ್. ನಾನು ಒನ್ ಆಫ್ ದಿ ಪಂಚಾಯತ್ ಮೆಂಬರ್ ಮೇಡಮ್, ನಾನು ಹೊರಗಿನವ್ರಲ್ಲ. ಇವ್ರು ಕುಂಬಳಕಾಯಿ ಅಂತ ಹೆಗಲ್ ಮಾಡ್ಕೋತಾ ಇದಾರೆ ಮೇಡಮ್. ನೀವು ಅಕ್ರಮ ಮಾಡಿಲ್ಲ ಅಂದ್ರೆ ಸುಮ್ ಕೂತ್ಕೋಬೇಕಲ್ಲ. ನೀವು ಅಕ್ರಮ ಮಾಡಿಲ್ಲ ಅಂದ್ರೆ ನೀವ್ ಯಾಕ ದೂರ್ ಕೊಡ್ರಿ, ಇನ್ಕ್ವೈರಿ ಮಾಡ್ಸ್ರಿ. ನಾ CS ಅವ್ರಿಗೆ ಕೊಟ್ಟಿದ್, ನೀವು ಲೋಕಾಯುಕ್ತರಿಗೆ ಕೊಟ್ಟು ಇನ್ಕ್ವೈರಿ ಮಾಡ್ಸ್ರಿ. ನಾನ್ ಬೇಡ ಅನ್ನೋದ? ಇವ್ರು ಅಕ್ರಮ ಮಾಡಿದ್ದಾರೆ ಅಂದ್ರೆ ಅವರೇ ಅಡ್ಮಿಟ್ ಆಗ್ತಾ ಇದ್ದಾರೆ ಮೇಡಮ್. ಈ ಸಾರ್ವಜನಿಕರು ಯಾರು ಹೋಗಿಲ್ಲ ಮೇಡಮ್. ಇವ್ರು ಸದಸ್ಯರು ಏನ್ ಕೆಲಸ ಮಾಡಿದಾರ, ಕೆಲಸ ಮಾಡಿ ಇವರೇ ಹೋಗಿ ಮೆಜಾರಿಟಿ ತೋರ್ಸ್ಕೊಂಡಿದಾರ. ಅಲ್ಲಿ ನಾವೆಲ್ಲ ನಿಮ್ ಜೊತೆಯಲ್ಲಿ ಇದ್ದೇವೆ ಅಂದಂಗ. ಯಾರು ತಾಲೂಕಾ ಪಂಚಾಯತಿ ಇವ್ರ ಮಾತು ಕೇಳಿ, ಯಾಕ ಅವರು ಅದ್ರಲ್ಲಿ ಬರ್ತಾರೆ ಮೇಡಮ್. ಅವರೆಲ್ಲ ಪರ್ಸೆಂಟೇಜ್ ಗಾಗಿ ಕೆಲಸ ಮಾಡ್ತಾ ಇದಾರೆ. ಕೆಲಸ ಚೆಕ್ ಮಾಡಿ ಅಂತಿದ್ದೆ, ನನ್ ಕಂಟೆನ್ಷನ್ ಮತ್ತೇನಿಲ್ಲ.
ಅಲ್ಲಿ ಕೆಲಸ ಇಲ್ಲ, ಬಿಲ್ ಆಗಿದೆ, ಸರ್ಕಾರದಿಂದ ಹಣ ಲೂಟಿ ಮಾಡಿದ್ದಾರೆ, ಅಲ್ಲಿ ಲೂಟಿ ಇನ್ಕ್ವೈರಿ ಮಾಡಿ ಸರ್ಕಾರ ಅಕೌಂಟಿಗೆ ಜಮಾ ಮಾಡೋದು ನಾನೇನ್ ತಪ್ಪಿದೆ? ಖಂಡಿತ. ಈಗ ನಿಮ್ಮ ಆಗ್ರಹ ಏನು ಅಥವಾ ಒತ್ತಾಯ ಏನು ವಿಜಯ್ ಕುಮಾರ್ ಅವರೇ? ನೋಡಿ ಮೇಡಮ್, ನಾನು 22ನೇ ತಾರೀಕಿಗೆ ಗ್ರಾಮ ಪಂಚಾಯತ್ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೀನಿ. ಆ ಧರಣಿ ಸತ್ಯಾಗ್ರಹಕ್ಕೆ ನಾನು ಕೌಂಟರ್ ಆಗಿ ಇವ್ರೇನ್ ಮಾಡ್ತಾ ಇದ್ದಾರ, ಜನರಿಗೆ ಸೇರ್ಸ ಕೊಡುವಂತ ವ್ಯವಸ್ಥೆ ಮಾಡ್ತಾ ಇದ್ದಾರ. ಯಾರು ಬರ್ಲಿ ಬಿಡ್ಲಿ 22ನೇ ತಾರೀಕಂತೂ ನಾನು ಧರಣಿ ಸತ್ಯಾಗ್ರಹ ಅವ್ಯವಹಾರ ತನಿಖೆಗಾಗ ಆಗ್ರಹಿಸಿ, ತಪ್ಪಿತಸ್ಥರು ಯಾರೇ ಇರ್ಲಿ, ಅಧ್ಯಕ್ಷರಿರ್ಲಿ, ಸದಸ್ಯರಿರ್ಲಿ, ಯಾರೇ ಇರ್ಲಿ, ಅವ್ರಿಗೆ ಏನದ ಡಿಟೇಲ್ ಆಗಿ ಇನ್ಕ್ವೈರಿ ಆಗ್ಲಿ, ತಪ್ಪಿತಸ್ಥ ನಾನೇ ತಪ್ಪು ಮಾಡಿದ್ರು ನನ್ನ ಮೇಲೆ ಇನ್ಕ್ವೈರಿ ಆಗ್ಲಿ, ಮತ್ತೆ ಅಲ್ಲಿ ಕೆಲಸಗಳು ಬೋಗಸ್ ಆಗಿದೆ, ಆ ಹಣ ಏನದ ಸರ್ಕಾರಕ್ಕೆ ಮರಳಿ ವಾಪಸ್ ಕಟ್ಟಿ, ಇವ್ರೇನ್ ತಪ್ಪು ಮಾಡಿದ ಇವ್ರ ಮೇಲೆ ಅಧಿಕಾರಿಗಳು ಇರ್ಲಿ, ಅಧ್ಯಕ್ಷ ಇರ್ಲಿ, ಅವ್ರ ಅಧ್ಯಕ್ಷ ಸೈಡ್ ಇಲ್ಲದೆ ಮೂವ್ ಆಗಲ್ಲ ಮೇಡಮ್. ಪಿಡಿಒ ಅಧ್ಯಕ್ಷ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡ್ಬೇಕಂತೇಳಿ ನಾನು ಆಗ್ರಹ ಇದೆ ಮೇಡಮ್. ಖಂಡಿತ. ಧನ್ಯವಾದ ಈಡನ್ ಪಾಯಿಂಟ್ ಜೊತೆ ಮಾತನಾಡಿದ್ದಕ್ಕೆ ವಿಜಯ್ ಕುಮಾರ್ ಅವರೇ. ಏನೋ ದೂರುದಾರರಾದಂತಹ ವಿಜಯ್ ಕುಮಾರ್ ಅವರು ಹೇಳ್ತಾ ಇರುವಂತದ್ದು, ಈಗ ಏನು ಇದ್ ನಡೆದಿದೆ, ಈ ಆರೋಪ ಅಥವಾ ಅಕ್ರಮ ಅವ್ಯವಹಾರ ಏನ್ ನಡೆದಿದೆ, ಇದಕ್ಕೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ 4-5 ದಿನದ ಹಿಂದೆನೆ ಸಿಇಒಗೆ ದೂರು ಸಲ್ಲಿಸಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂತೆ ಯಾರು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ಕ್ರಮ ಆಗಬೇಕು, ಇದು ನನ್ನ ಆಗ್ರಹ ಅಂತ ದೂರುದಾರ ವಿಜಯ್ ಕುಮಾರ್ ಅವರು ಹೇಳ್ತಾ ಇದ್ದಾರೆ. ಮೊದಲಿನಿಂದಲೂ ಕೂಡ ನಾನು ಹೇಳ್ಕೊಂಡು ಬರ್ತಾ ಇದ್ದೇನೆ, ರಾಜ್ಯದಲ್ಲಿ ಪಂಚಾಯತ್ ಸದಸ್ಯನಾಗಿದ್ದು ದುಬುಲ್ಗುಂಡಿ ಗ್ರಾಮ ಪಂಚಾಯತ್ನಲ್ಲಿ 2022ರಿಂದ 2025ರವರೆಗೆ ಉದ್ಯೋಗ ಖಾತ್ರಿ ಯೋಜನೆಯಡಿ ಅವ್ಯವಹಾರ ಆಗಿದ್ದು, ಅದರ ಬಗ್ಗೆ 5,000 ಪುಟಗಳ ದಾಖಲೆಗಳನ್ನು ಗೌರವಾನ್ವಿತ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳು ಜಿಲ್ಲಾ ಪಂಚಾಯತ್ರವರಿಗೆ ನಾನು ದೂರು ನೀಡಿದ್ದು ನಿಜ. 14/3/2025ರಂದು ತನಿಖೆಗೆ ಎಲ್ಲ ದಾಖಲಾತಿಗಳನ್ನು ಕೊಟ್ಟಿರ್ತೇನೆ. ಈಗಾಗಲೇ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳು ತಂಡಗಳನ್ನು ರಚನೆ ಮಾಡಿ ಅಂತೇಳಿ ಆದೇಶ ಮಾಡಿದ್ದಾರೆ. ಆ ಸಲುವಾಗಿ ಅವರಿಗೆ ನಾನು ಧನ್ಯವಾದ ಸಲ್ಲಿಸ್ತೇನೆ. ಅತಿ ಜರೂರಿ ಎಂದು, ಯಾಕೆಂದರೆ ಸಾಕ್ಷಿ ನಾಶಪಡಿಸ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ನಾಗರಾಜ್ ಬೋಜ್ಗುಂಡಿ ಅವರು, ಆ ಸಲುವಾಗಿ ಈ ಕೂಡಲೇ ತನಿಖೆಗೊಳಪಡಿಸಬೇಕು ಮತ್ತು ಒಂದು ವೇಳೆ ತನಿಖೆ ಪಾರದರ್ಶಕವಾಗಲಿ, ಅದಕ್ಕೂ ನಂದು ಸ್ವಾಗತ ಇದೆ. ತಪ್ಪು ಹಾದಿಗಿಡಿಸ್ತಕ್ಕಂಥ ಕೆಲಸ ಸನ್ಮಾನ್ಯ ಅಧ್ಯಕ್ಷರು ಮಾಡ್ತಾಯಿದ್ದಾರೆ. ಆ ಸಲುವಾಗಿ ನೀವು ತನಿಖೆ ಮಾಡಿ ಅಂತ ಕೊಡೋಕೆ ನಿಮಗೇನು ಅಧಿಕಾರ ಇಲ್ಲ. ತನಿಖೆ ಮಾಡಿ ಅಂತ ನಾ ಹೇಳಿದ್ದೀನಿ, ಅಧಿಕಾರಿಗಳು ಒಂದು ಮಾಡ್ತಾರೆ, ನೀವು ಅದು ಸರ್ಟಿಫಿಕೇಟ್ ಕೊಡ್ತಕ್ಕಂಥ ಕೆಲಸ ಅಧ್ಯಕ್ಷರೇ ಮಾಡೋಕ್ಕೆ ಹೋಗ್ಬೇಡ್ರಿ. ಅಧಿಕಾರಿಗಳು ಇದಾರೆ, ನೀವು ತಪ್ಪು ಮಾಡಿದ್ದು ನೀವೇ ತನಿಖೆ ಮಾಡಿರಿ ಅಂತೇಳಿ ಆಗ್ರಹ ಮಾಡೋಕೆ ನಿಮ್ಗೆ ಯಾವ ನೈತಿಕತೆ ಇದೆ ರೀ? ಅದ್ರ ಸಲುವಾಗಿ ನಂದು ಆಗ್ರಹ ಇದೆ. ದುಬುಲ್ಗುಂಡಿ ಗ್ರಾಮ ಎಲ್ಲ ಜನಾಂಗದ ಏಳಿಗೆಗಾಗಿ, ಗ್ರಾಮದ ಏಳಿಗೆಗಾಗಿ ನಾನು ಈ ದೂರು ನೀಡ್ತಕ್ಕಂಥ ಕೆಲಸ ಮಾಡಿದ್ದೀನಿ. ಗ್ರಾಮದ ಒಳಿತಿಗಾಗಿ ನಾನು ಮಾಡಿದ್ದೀನಿ. ನನ್ನ ಉದ್ದೇಶ ಯಾವುದು ದುರುದ್ದೇಶ ಇಲ್ಲ, ಗ್ರಾಮದ ಅಭಿವೃದ್ಧಿಯೇ ನನ್ನ ಧ್ಯೇಯ ಇದೆ. ಅದ್ರ ಸಲುವಾಗಿ ಇದೇನೋ ಸರ್ವಾಧಿಕಾರಿ ಧೋರಣೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನಾಗರಾಜ್ ಬೋಜ್ಗುಂಡಿರವ್ರು ಮಾಡ್ತಾಯಿದ್ದಾರೆ. ಅವರ ಅವರು ಧೋರಣೆಯನ್ನು, ಸರ್ವಾಧಿಕಾರಿ ಧೋರಣೆಯನ್ನು ನಾನು ಖಂಡಿಸ್ತೇನೆ. ಇವತ್ತಿನ ದಿವಸ ನಾ ಪತ್ರಿಕಾಗೋಷ್ಠಿ ಕರೆ ಉದ್ದೇಶ ಏನಂದ್ರೆ, ಅಧ್ಯಕ್ಷರ ಅವ್ಯವಹಾರ ತನಿಖೆ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಈ ಕೂಡಲೇ
ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತೀವಿ. ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ. ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು. ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 15-20 ಎಕ್ಸಾಮ್ ಕೊಡ್ತೀವಿ ನಾವು.